ನಿನಗಾಗಿ ಭಾಗ 210. ಪವಿತ್ರ ಮತ್ತು ಪ್ರಜ್ವಲ್ಗೆ ತಿಳಿಯಿತು, ರೌಡಿಗಳನ್ನು ಪ್ರಜ್ವಲ್ನ ಮನೆಯವರು ಬಿಟ್ಟಿದ್ದಾರೆ ಅವರ ಜೀವನವನ್ನು ಹಾಳು ಮಾಡಲು. ಇನ್ನು ನಾವು ಸ್ವಲ್ಪ ಹೊತ್ತು ಕೂಡ ಇಲ್ಲಿ ಇರಬಾರದು ಅಂತ. ಆಗ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಪ್ರೀತಿಸಲು ಶುರು ಮಾಡಿದರು. ಪ್ರಜ್ವಲ್ ಕೇಳಿದ, ನೀನು ನನ್ನನ್ನು ನಂಬುತ್ತೀಯಾ ಅಂತ. ಆಗ ಅವಳು, ದೇವರಿಗಿಂತ ಹೆಚ್ಚಾಗಿ, ನನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬುತ್ತೇನೆ ಅಂತ ಅವಳು ಹೇಳಿದಳು. ನಂತರ ಇಬ್ಬರು ಪರಸ್ಪರ ಕೈಯನ್ನು ಹಿಡಿದುಕೊಂಡು ಹಿಂದಿನ ಬಾಗಿಲಿನಿಂದ ಹೊರಟು ಹೋದರು. ಅಲ್ಲಿ ಒಂದು ಸುರಂಗದ ಮಾರ್ಗವಿತ್ತು, ಅದರಲ್ಲಿ ಹೋದರು. ಆದರೆ ಇತ್ತ ಆ ರೌಡಿಗಳು ಆ ಮನೆಯ ಸುತ್ತ ಓಡಾಡಲು ಆರಂಭಿಸಿದರು. ಆ ಮನೆಯ ಬಾಗಿಲನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಾರೆ, ಏಕೆಂದರೆ ಒಳಗಡೆಯಿಂದ ಲಾಕ್ ಆಗಿದೆ. ತುಂಬ ಪ್ರಯತ್ನದ ನಂತರ ಬಾಗಿಲನ್ನು ಹೊಡೆದರು. ಒಳಗೆ ಬಂದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಅಲ್ಲಿ ಬಂದವರೆಲ್ಲ ಬೆಚ್ಚಿದರು, ಏಕೆಂದರೆ ಅಲ್ಲಿ ಇದ್ದ ಹಾಸಿಗೆ ಮೇಲೆ ಒಂದು ರೀತಿ ತೇವ ಇತ್ತು. ಅದು ಈಗ ಫ್ರೆಶ್ ಆಗಿ ಆಗಿರುವುದು. ಆಗ ಅವರಿಗೆ ಅನಿಸಿದ್ದು, ಅಲ್ಲೇ ಅವರಿಬ್ಬರು ಓಡಾಡುತ್ತಿದ್ದಾರೆ, ಇಲ್ಲಿ ಬಂದು ರೊಮ್ಯಾನ್ಸ್ ಮಾಡಿ ಹೋಗಿರಬಹುದು. ತುಂಬ ಸ್ಟ್ಯಾಂಡರ್ಡ್ ಮನೆಯಿಂದ ಬಂದಿರುವವರು ಅವರು ಹೇಗೆ ಮಾಡುತ್ತಾರೆ? ನಮ್ಮ ರೀತಿ ಇಲ್ಲಿ ಬಂದು ಹೇಗೆ ಮಲಗುತ್ತಾರೆ? ಅವರು ಬಂದಿದ್ದು ಅವರ ಜೊತೆಯಲ್ಲಿ ಇನ್ನೊಂದು ಹುಡುಗಿ ಇದ್ದರೆ ಈ ರೀತಿ ಫಿಸಿಕಲ್ ಆಗಿ ಆಗಿರುತ್ತದೆ. ಆದರೆ ಅವರು ಒಬ್ಬರೇ ಬಂದರು ಅಂತ ಇನ್ನೊಬ್ಬ ಹೇಳುತ್ತಾನೆ. ಕೊನೆಗೆ ಅಲ್ಲಿ ಇದ್ದವರೆಲ್ಲ ಇಲ್ಲೇ ಸುತ್ತಮುತ್ತ ಇರಬಹುದು. ಪ್ರಜ್ವಲ್ ಸರ್ ಸಿಕ್ಕಿದರೆ ಅವರಿಗೆ ಏನು ಮಾಡುವುದು ಬೇಡ, ಅವರನ್ನು ಕರೆದುಕೊಂಡು ಹೋಗೋಣ, ಅಥವಾ ಅವರ ಬಗ್ಗೆ ಅವರ ಮನೆಯವರಿಗೆ ಇನ್ಫಾರ್ಮೇಷನ್ ಕೊಡೋಣ. ಅವರು ಬಂದು ಕರೆದುಕೊಂಡು ಹೋದರೂ ಸರಿ, ಇಲ್ಲಿ ನಾವು ಕೆಟ್ಟವರು ಆಗುವುದು ಬೇಡ ಅಂತ. ಆಗ ಒಬ್ಬ ಹೇಳುತ್ತಾನೆ, ಮುಗಿಸಿಬಿಡಿ ಅಂತ ಹೇಳಿದರು ಅಲ್ಲವೇ ಅಂತ. ಅದು ಹೇಗೆ ಸಾಧ್ಯ? ಅದು ಅವರ ಮಗ, ಅವರ ತಮ್ಮ ಕೋಪದಲ್ಲಿ ಹೇಳಿರುತ್ತಾರೆ. ಅಕಸ್ಮಾತ್ ನಾವು ಮುಗಿಸಿಬಿಟ್ಟರೆ ನಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸುತ್ತಾರೆ. ನಮಗೆ ಏನು ಗೊತ್ತೇ ಇಲ್ಲ. ಏಕೆಂದರೆ ಪ್ರಜ್ವಲ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಅವನನ್ನು ನೋಡಿದರೆ ಅವನ ಮನೆಯವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ದ್ವೇಷ ಮಾಡಬೇಕು, ಅವನಿಗೆ ಕೆಟ್ಟದ್ದು ಮಾಡಬೇಕು ಅಂತ ಅನಿಸುವುದಿಲ್ಲ. ಇಲ್ಲೂ ಕೂಡ ಇದೇ ರೀತಿ ಆಗಿರುವುದು. ಅವನಿಗೆ ನಾವು ಯಾವುದೇ ರೀತಿಯ ತೊಂದರೆ ಮಾಡಬಾರದು ಅಂತ ಪ್ರತಿಯೊಬ್ಬರೂ ಕೂಡ ತಮಗೆ ತಾವು ಅಂದುಕೊಳ್ಳುತ್ತಿದ್ದಾರೆ. ಇದೇ ಅಲ್ಲವೇ ಹೇಳುವುದು, ನಾವು ನಿಜವಾಗಲೂ ಒಳ್ಳೆಯವರಾಗಿದ್ದರೆ ಕಷ್ಟದ ಸಮಯದಲ್ಲಿ ಅದೇ ನಮ್ಮನ್ನು ಕಾಪಾಡುವುದು. ನಮ್ಮ ಒಳ್ಳೆಯತನ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅದಕ್ಕೆ ಸಾಕ್ಷಿ ಇಲ್ಲಿ ಪ್ರಜ್ವಲ್ ಮತ್ತು ಪವಿತ್ರ. ಅವರಿಬ್ಬರು ನಿಜವಾಗಲೂ ಒಂದು ರೀತಿ ಒಳ್ಳೆಯ ಆತ್ಮಗಳು. ಅವರಿಗೆ ಯಾರು ಕೆಟ್ಟದ್ದು ಮಾಡಲು ಬಂದರೂ ಕೂಡ ಅವರಿಗೆ ಕೆಟ್ಟದ್ದು ಆಗುತ್ತದೆ. ತುಂಬ ಜನ ಅವರಿಗೆ ಕೆಟ್ಟದ್ದು ಮಾಡಲು ಹತ್ತಿರ ಬಂದರೂ ಕೂಡ ಅವರಿಗೆ ಕೆಟ್ಟದ್ದು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ. ಇದೇ ಒಂದು ರೀತಿಯ ಹೊಸ ವಿಷಯ. ಒಂದು ವಿಷಯ ಹಳೆಯದಾದರೂ ಕಾಲಕಾಲಕ್ಕೆ ನಿರಂತರ. ದಮಯಂತಿ ಮತ್ತು ವಿಕ್ರಮ್ ರೀತಿ ಇವರೂ ಕೂಡ ತುಂಬ ಒಳ್ಳೆಯವರು. ಈ ಕಡೆ ವಿಕ್ರಮ್ ದಮಯಂತಿಯನ್ನು ಮನೆಗೆ ಕರೆದುಕೊಂಡು ಬಂದ ಸಮಯದಿಂದ ಕಾಂಚನ ಮನೆಯಲ್ಲಿ ಇಲ್ಲ. ಇವನಿಗೆ ಒಂದು ರೀತಿ ಬೇಸರ, ಅನುಮಾನ ಪಡಲು ಕೂಡ ಸಾಧ್ಯವಾಗುತ್ತಿಲ್ಲ. ತಾಯಿಗಿಂತ ಹೆಚ್ಚಾಗಿ, ಅಜ್ಜಿಗಿಂತ ಹೆಚ್ಚಾಗಿ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ಅವರನ್ನು ನಾವು ಅನುಮಾನ ಪಡಬಾರದು ಅಂತ ಮನಸ್ಸು ಹೇಳಿದರೂ ಕೂಡ ತನ್ನ ಪ್ರೀತಿಯ ಮುದ್ದಿನ ಹೆಂಡತಿಯನ್ನು ನೋಡಿದಾಗ ಅವನಿಗೆ ಒಂದು ರೀತಿ ದುಃಖವಾಗುತ್ತದೆ. ನಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದಾರೆ. ಈಗ ನಾವು ಏನು ಮಾಡುವುದು? ನಮಗೆ ತುಂಬ ಅವಶ್ಯಕತೆ ಇದೆ ಅವರದು ಅಂತ ಅಜ್ಜಿಗೆ ಫೋನ್ ಮಾಡಿ ಕೇಳೋಣ ಅಂತ ಅಂದುಕೊಂಡ. ಸ್ವಲ್ಪ ಸಮಯವಾಗಲಿ ಅಂತ ಅವನು ತನ್ನ ಕೆಲಸದಲ್ಲಿ ವ್ಯಸ್ತವಾದ. ಅವಳಿಗಾಗಿ ಅವನು ಕೆಲಸದವರಿಗೆ ಹೇಳಿ ಅಲ್ಲಿ ನಿಂತುಕೊಂಡು ತಿನ್ನಲು ಖಾರದ ಅವಲಕ್ಕಿಯನ್ನು ಮಾಡಿಸಿಕೊಂಡ. ಅದು ಸ್ವಲ್ಪ ಖಾರ ಹಾಕಬೇಕು, ಜಾಸ್ತಿ ಹಾಕಬಾರದು, ಮಸಾಲೆ ಇರಬಾರದು ಜಾಸ್ತಿ. ಈ ರೀತಿ ಪ್ರತಿಯೊಂದು ಹೇಳುತ್ತಿದ್ದ. ಇವನಿಗೆ ಹೇಗೆ ಬೇಕೋ ಹಾಗೆ ಅವರೆಲ್ಲ ಮಾಡಿಕೊಟ್ಟರು. ಇದನ್ನೆಲ್ಲ ದೂರದಲ್ಲಿ ನಿಂತುಕೊಂಡು ದಮಯಂತಿಯ ಚಿಕ್ಕಮ್ಮ ನೋಡುತ್ತಿದ್ದಳು. ನಾನು ಹೋದರೆ ಇವನು ಕೋಪ ಮಾಡಿಕೊಳ್ಳುತ್ತಾನೆ, ಅವಳು ಆರೋಗ್ಯವಾಗಿ ಬಂದಿದ್ದಾಳಂತೆ, ಅಥವಾ ನಾನು ಈಗ ಹೋಗದೆ ಹೋದರೂ ಕೂಡ ಕೋಪ ಮಾಡಿಕೊಳ್ಳುತ್ತಾನೆ ಅಂತ ಅವಳು ವಿಕ್ರಮ್ ಕಣ್ಣು ತೆಗೆದು
ಕಣ್ಣು ಮುಚ್ಚುವ ಒಳಗೆ ರೂಮಿಗೆ ಹೋಗಿದ್ದಳು. ಅವನಿಗೆ ಮೊದಲೇ ಗೊತ್ತಿದ್ದರೆ ಅವನು ಯಾವುದೇ ಕಾರಣಕ್ಕೂ ದಮಯಂತಿಯನ್ನು ಮೀಟ್ ಮಾಡಲು ಅವಳಿಗೆ ಅವಕಾಶ ಮಾಡಿಕೊಡುತ್ತಿರಲಿಲ್ಲ. ಇವನು ಶಾಕ್ ಆಗಿ ತನ್ನ ಕೈಯಲ್ಲಿ ಇದ್ದ ತಿಂಡಿಯ ಟ್ರೇಯನ್ನು ಹಿಡಿದುಕೊಂಡು ದಮಯಂತಿಯ ರೂಮಿಗೆ ಹೋದ. ಅಲ್ಲಿ ದಮಯಂತಿಯ ಚಿಕ್ಕಮ್ಮ ಅವಳನ್ನು ಸಮಾಧಾನ ಮಾಡುತ್ತಿರುವುದನ್ನು ನೋಡಿ ಒಂದು ರೀತಿ ಸಮಾಧಾನ, ಇನ್ನೊಂದು ರೀತಿಯ ಶಾಕ್ ಆಯಿತು. ದಮಯಂತಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಅವಳ ತಲೆಯನ್ನು ಸವರುತ್ತಿದ್ದಾಳೆ. ಮಗು, ನಾನಿರಬೇಕಾದಾಗ ನೀನು ಏಕೆ ಇಷ್ಟೊಂದು ಯೋಚನೆ ಮಾಡುತ್ತೀಯ? ನಿನ್ನ ಎಲ್ಲ ಕಷ್ಟವನ್ನು ನಾನು ನೋಡಿಕೊಳ್ಳುತ್ತೇನೆ. ಆ ದೇವರು ನನ್ನ ಸುಖವನ್ನು ನಿನಗೆ ಕೊಡಲಿ ಅಂತ ಈ ರೀತಿ ಚಂದ ಚಂದದ ಮಾತುಗಳನ್ನು ಮಾತನಾಡಿ ಅವಳಿಗೆ ಸಮಾಧಾನ ಮಾಡುತ್ತಿದ್ದಳು. ಸ್ವಂತ ತಾಯಿಯೇನೋ ಅವಳು ಅವಳಿಗೆ ಅಂತ ಅನ್ನಿಸಲು ಶುರುವಾಯಿತು. ಅವನು ಏನೂ ಮಾತನಾಡದೆ ಬಾಗಿಲನ್ನು ತನ್ನ ಕೈಯಿಂದ ಮೆತ್ತಗೆ ಹೊಡೆದ. ಅವನು ಬಂದಿರುವ ಹರಿವು ತಿಳಿದ ಮೇಲೆ ಮಲಗಿಸಲು ಹೋದಳು ದಮಯಂತಿಯನ್ನು. ಆಗ ದಮಯಂತಿ, ಅಮ್ಮ, ಇನ್ನೂ ಸ್ವಲ್ಪ ಹೊತ್ತು ನಿಮ್ಮ ತೊಡೆಯ ಮೇಲೆ ಮಲಗಿಕೊಳ್ಳುತ್ತೇನೆ. ತಾಯಿಯ ಪ್ರೀತಿ ಸಿಗದ ಮಗು ನನಗೆ ಇಂದು ನಿಮ್ಮ ತೊಡೆಯ ಮೇಲೆ ಮಲಗಿರುವುದರಿಂದ ಸಾಕ್ಷಾತ್ ನನ್ನ ಅಮ್ಮ ಮತ್ತೆ ನನಗಾಗಿ ಬಂದಿದ್ದಾರೆ ಸ್ವರ್ಗದಿಂದ ಅಂತ ಅನಿಸುತ್ತಿದೆ. ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಅವಳು ಅವರ ತೊಡೆಯ ಮೇಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಲೆಯನ್ನು ಹಾಕಿ ಪುನಃ ಮಲಗಿದಳು. ಇದನ್ನೆಲ್ಲ ನೋಡಿ ವಿಕ್ರಮ್ಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ಬೇಗ ಹುಷಾರಾಗುತ್ತಾಳೆ. ಕೇವಲ ನಾನು ಸಮಾಧಾನ ಮಾಡುವುದರಿಂದ ಅವಳು ಹುಷಾರಾಗುವುದಿಲ್ಲ. ಹುಷಾರಾಗಿರುವಂತೆ ನಾಟಕ ಮಾಡುತ್ತಾಳೆ. ಅವಳಿಗೆ ಪ್ರಪಂಚದಲ್ಲಿ ಏನು ಸಿಗಬೇಕು ಎಲ್ಲವೂ ಸಿಗಬೇಕು ಅಂತ ಇವನು ಸುಮ್ಮನಾದ. ಕೊನೆಗೆ ದಮಯಂತಿ ವಿಕ್ರಮ್ನ ಮುಖ ನೋಡಿ ಹೇಳಿದಳು, ಅಮ್ಮ ಬಂದಿದ್ದಾರೆ ತುಂಬ ವರ್ಷಗಳಾದ ಮೇಲೆ. ನನಗೆ ನನ್ನ ಅಮ್ಮ ಸಿಕ್ಕಿದ್ದಾರೆ. ಸ್ವಲ್ಪ ಹೊತ್ತು ನಾನು ಇವರ ಜೊತೆ ಸಮಯವನ್ನು ಕಳೆಯುತ್ತೇನೆ. ಪ್ಲೀಸ್ ಬೇಜಾರು ಮಾಡಿಕೊಳ್ಳಬೇಡಿ ಅಂತ ಅವಳು ತುಂಬ ನಯವಾಗಿ ಹೇಳಿದಳು. ಆದರೆ ಅವನಿಗೆ ನಂಬಿಕೆ ಬರುತ್ತಿಲ್ಲ. ದಮಯಂತಿ ತುಂಬ ಒಳ್ಳೆಯವಳು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಅವರಿಗೆ ಅವಳು ತನ್ನ ಎಲ್ಲವನ್ನು ಕೊಟ್ಟು ಬಿಡುತ್ತಾಳೆ. ಇಲ್ಲೂ ಕೂಡ ಅದೇ ರೀತಿ ಆಗುತ್ತಿದೆ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಿದೆಯೇನೋ ಅಂತ ಇವನಿಗೆ ಭಯವಾಗುತ್ತಿದೆ ತುಂಬ. ಆದರೆ ಅವನು ಭಯವನ್ನು ಕೇಳಲು ಇಲ್ಲಿ ಯಾರೂ ಇಲ್ಲ. ದಮಯಂತಿ ಅವನ ಮಾತನ್ನು ಕೇಳಲು ರೆಡಿ ಇಲ್ಲ. ಅವಳು ಮುಖವನ್ನು ಅವಳ ಚಿಕ್ಕಮ್ಮನ ಮಡಿಲಿನಲ್ಲಿ ಹಾಕಿಕೊಂಡು ಮಲಗಿದಳು. ನಂತರ ಅವನು ಅಲ್ಲೇ ಇದ್ದ ಟೇಬಲ್ ಮೇಲೆ ಅವಳ ತಿಂಡಿಯ ಟ್ರೇಯನ್ನು ಇಟ್ಟು, ಇದನ್ನು ತಿನ್ನಿಸಿ ದಮಯಂತಿಗೆ ಅಂತ ಅವರ ಚಿಕ್ಕಮ್ಮನಿಗೆ ಸನ್ನೆ ಮಾಡಿ ಹೋದ. ಅವಳು ಅವನ ಮುಖವನ್ನು ಸ್ವಲ್ಪ ಕೋಪದಿಂದ ನೋಡುತ್ತಿದ್ದಳು. ಆಗ ವಿಕ್ರಮ್ ಸನ್ನೆ ಮಾಡಿದ, ಅವಳಿಗೆ ಏನಾದರೂ ತೊಂದರೆ ಆದರೆ ನಿಮ್ಮನ್ನು ಮತ್ತು ನಿಮ್ಮ ಮಗಳನ್ನು ಬಿಡುವುದಿಲ್ಲ, ಹುಷಾರು ಅಂತ. ಆಗ ವಿಕ್ರಮ್ಗೆ ದಮಯಂತಿಯ ಚಿಕ್ಕಮ್ಮ ನಾಟಕ ಆಡುತ್ತಿದ್ದಾಳೆ. ಅವಳ ಅಮಾಯಕತ್ವವನ್ನು ಬಳಸಿಕೊಳ್ಳುತ್ತಿದ್ದಾಳೆ. ನಾನು ಅಲ್ಲಲ್ಲೇ ಬಂದು ನೋಡಿಕೊಳ್ಳಬೇಕು ಅಂತ ಅಂದುಕೊಂಡು ಹೋದ. ದಮಯಂತಿಯ ಚಿಕ್ಕಮ್ಮನಿಗೆ ಗೊತ್ತು, ಯಾರು ನನ್ನನ್ನು ನಂಬಿದರೂ ವಿಕ್ರಮ್ ಮತ್ತು ದಮಯಂತಿಯ ಚಿಕ್ಕಪ್ಪ ಇವರಿಬ್ಬರು ನನ್ನನ್ನು ನಂಬೋದಿಲ್ಲ. ಅವರ ಎದುರಿಗೆ ನಾಟಕ ನಾನು ಮಾಡಲು ಸಾಧ್ಯವೇ ಇಲ್ಲ ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.